ಆಗಿನ್ನೂ ನನಗೆ ಮೋಸ್ಟ್ ಪ್ರಾಬಬಲಿ 8 ವರ್ಷ ಅನಿಸುತ್ತೆ. 5ನೇ ತರಗತಿ ಓದ್ತಾ ಇದ್ದೆ. ಇವತ್ತು ನಮ್ಮ ಪಿ ಇ ಟಿ ಮಾಸ್ಟ್ರು ಇಲ್ಲ. ಫಿಸಿಕಲ್ ಎಜುಕೇಷನ್ ಟ್ರೈನರ್. ಅವರು ಪ್ರತಿದಿನ ಬೆಳಗ್ಗೆ ನಾವು ಕ್ಯೂ ಲೈನ್ಗೆ ಬಂದ ತಕ್ಷಣ ಪ್ರೇಯರ್ನಲ್ಲಿ ಸಹನಾ ಭವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿ ನಾಮಧೀತಮಸ್ತು ಮಾ ವಿದ್ವಿಷಾವಹೈ ಅಂತ ಹೇಳಿಬಿಟ್ಟು ಒಂದು ಶ್ಲೋಕವನ್ನು ಹೇಳಿಸ್ತಾ ಇದ್ರು. ನಿರಂತರವಾಗಿ 5ನೇ ಕ್ಲಾಸು 6ನೇ ಕ್ಲಾಸು ಮೋಸ್ಟ್ಲಿ 7ನೇ ಕ್ಲಾಸ್ಗೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂತ ಕಾಣುತ್ತೆ. ದೇ ಸ್ಟಾಪ್ ದಟ್. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಷಾವಹೈ ಅಂತ. ಏನು ಇದರ ಅರ್ಥಾತ್ ಸುಮಾರು ವರ್ಷ ನನಗೆ ಇದ್ರ ಬಗ್ಗೆ ಇಂಥ ಒಂದು ಶ್ಲೋಕವನ್ನು ಹೇಳ್ತಿದ್ದೆ ಅನ್ನೋದು ಕೂಡ ನನಗೆ ಜ್ಞಾಪಕ ಬಂದಿರಲಿಲ್ಲ. ಈಗ ಒಂದು ವರ್ಷದ ಹಿಂದೆ ಏನೋ ಜ್ಞಾಪಕಗಳು ಬರ್ತಿರ್ತದೆ. ಯೂಶ್ವಲ್ಲಾಗಿ ನಮ್ಮ ಜೀವನದಲ್ಲಿ ನಡೆದಂಥ ಹಲವಾರು ಘಟನೆಗಳು. ಆ ಮಾಸ್ಟ್ರು ತೀರ್ಕೊಂಡ್ರು ಅಂತ ಹೇಳಿದಾಗ ನನಗೆ ಸಡನ್ನಾಗಿ ಇಂಥದ್ದೊಂದು ಶ್ಲೋಕ ಮೈಂಡಲ್ಲಿ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಯಿತು, ರನ್ ಆಯಿತು. ಅಂದರೆ ಐ ಆಮ್ ಜಸ್ಟ್ ರಿಮೆಂಬರ್ಡ್. ಇಂಥದ್ದೊಂದು ಶ್ಲೋಕ ಹೇಳ್ತೀನಲ್ಲ ನಾನು, ಏನೋ ಇದ್ರ ಅರ್ಥ ಏನು ಅಂತ ಕೂತ್ಕೊಂಡು ಸಹನಾ ಭವತು, ಸಹನೆಯಾಗಿರು, ಸಹನೋ ಭುನಕ್ತು, ಇನ್ನಷ್ಟು ಸಹನೆಯನ್ನು ತಂದುಕೋ. ಏನಿದು ಹಾಗಂದರೆ ತಾಳ್ಮೆಯಾಗಿರು. ಡಿಯರ್ ಫ್ರೆಂಡ್ಸ್, ಅದನ್ನು ಒಂದು ಪೇಪರ್ನಲ್ಲಿ ಬರ್ಕೊಂಡು ತಾಳ್ಮೆಯಿಂದ ಅದರ ಅರ್ಥವನ್ನು ನೀವೇ ಹುಡುಕಿ. ಸೊ ಒಂದು ಸಣ್ಣ 2 ಲೈನ್ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬರೆದ್ರೆ ಅದು 1 ಲೈನು, ಇಲ್ಲ 2 ಲೈನಿನ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸರಿಸುಮಾರು 5ನೇ ಕ್ಲಾಸ್ ಅಂತಂದರೆ ಆಲ್ಮೋಸ್ಟ್ 30 ವರ್ಷ ಬೇಕಾಗತ್ತೆ. ಅಂತಂದರೆ ನಮಗೆ ಕೊಟ್ಟ ಪುಸ್ತಕಗಳು ಒಂದೊಂದು ಇಷ್ಟಿಷ್ಟು ದಪ್ಪ, 100 ಪೇಜು 200 ಪೇಜು. ಅಕೌಂಟ್ಸಿಗೆ ಬಂದ್ಬಿಟ್ರೆ ಅಂತೂ ಆ ಅಕೌಂಟ್ಸ್ ಬುಕ್ ನೋಡಿ ಭಯ ಬಿದ್ದುಬಿಟ್ಟಿದೆ. BCom-ಅಲ್ಲಿ ಚಳಿ ಜ್ವರ ಬಂದ್ಬಿಟ್ಟಿತ್ತು ರೀ. ಆ ಪುಸ್ತಕ ಅಕೌಂಟ್ಸ್ ಬುಕ್ಕು ಇಷ್ಟು ದಪ್ಪ ಇರ್ತಿತ್ತು. ಒಂದೇ ಪುಸ್ತಕ, BS ರಾಮನ್ ಬರೆದಿರ್ತಕ್ಕಂಥದ್ದು. ಇಷ್ಟು ದಪ್ಪ ಪುಸ್ತಕ ನೋಡ್ಬಿಟ್ಟು ಇದನ್ನು ನಾವೆಲ್ಲ ಓದಿದ್ದು ಇಷ್ಟಿಷ್ಟೇ ಅಲ್ಲ. ಅದೇನು 50 ಪೇಜು 60 ಪೇಜು ಒಂದೊಂದು ಸಬ್ಜೆಕ್ಟ್ ಮುಗಿದೋಗ್ಬಿಡ್ತಿತ್ತು. ಅದರಲ್ಲೆಲ್ಲ ಸಬ್ಜೆಕ್ಟ್ ಅದರಲ್ಲ. ನಾನು ಗಾಬರಿ ಬಿದ್ದುಬಿಟ್ಟಿದೆ ಕಾಮರ್ಸ್ ತೊಗೊಂಡಾಗ. ಆ BS ರಾಮನ್ ಅಕೌಂಟ್ಸ್ ಪುಸ್ತಕ, ಅದರಲ್ಲಿರೋ ಪ್ರಾಬ್ಲಮ್ ಸೊಲ್ಯೂಷನ್ಗಳನ್ನು ನೋಡ್ಬಿಟ್ಟು. ಸೊ ಸ್ನೇಹಿತರೆ, ಎಷ್ಟು ಓದಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಿಗೆ ಓದದೇ ಇದ್ದರೂ ಪರವಾಗಿಲ್ಲ. ಆ ಓದಿರೋದರಲ್ಲಿ ಸಣ್ಣದನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದೀವಿ ಅಂತಂತಂದರೆ, ನಾನು ಹೇಳ್ತಾ ಇರೋದು ಸಣ್ಣದು. ಇನ್ನೂ ಹೇಳಬೇಕು ಅಂತಂದರೆ, ಬೆಳಗ್ಗೆ ಎದ್ದು ನಾವು ಕೆಲವೊಂದಕ್ಕೆ ಸಹಜವಾಗಿ ಸುಲಭವಾಗಿ ಅರ್ಥ ಆಗೋದಿಲ್ಲ. ಯಾತಕ್ಕೆ ಅರ್ಥ ಆಗದೇ ಇರೋ ಥರ ಬರೆದಿರ್ತಾರೆ ಅನ್ನೋ ಒಂದು ಆ ಮೂಲವನ್ನು ಹುಡುಕೋ ಪ್ರಯತ್ನವನ್ನು ಮಾಡಿದಾಗ ಗೊತ್ತಾಯಿತು, ದಡ್ಡ, ಈಸಿಯಾಗಿ ಅರ್ಥ ಆಗೋದಾದರೆ, ಈಸಿಯಾಗಿ ತಿಳ್ಕೊಳ್ಳೋ ಅಂಥದ್ದಾದರೆ, ಮತ್ತು ಆ ಅರ್ಥದ ವಿಶೇಷತೆಯನ್ನು ಹೇಳ್ತಕ್ಕಂಥವ್ರಾದರೂ ಯಾರು ಅಂತ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ವಿದ್ಯೆ ಬೇರೆ, ಅದರ ಅರ್ಥಾತ್ತನ್ನು ವಿಶ್ಲೇಷಣೆ ಮಾಡ್ತಕ್ಕಂಥವರು ಅವರು ಇನ್ನೊಂದು ಹಂತಕ್ಕೆ ಮುಂದುವರೆದಂಥವ್ರು ಅಂತ. ಸೊ ಪುಸ್ತಕಗಳು ನೋಡಿ ಗಾಬರಿ ಪಡೋವಂಥದ್ದೇನಿಲ್ಲ. ಅದನ್ನು ನಾವು ಹೇಗೆ ಅಥವಾ ನಿರಂತರವಾಗಿ ಹೇಗೆ ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ, ಅಭ್ಯಸಿಸ್ತೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ಮಾಡೋದಕ್ಕೆ ಸರಿಸುಮಾರು 6 ತಿಂಗಳಿಂದ ವೆಯ್ಟ್ ಮಾಡ್ತಿದ್ದೀನಿ. ಒಂದಾದ್ಮೇಲೆ ಆ ಸಮಯ, ನೀವು ಏನು ಮಾಡ್ತಿರೋ ಬಿಡ್ತಿರೋ ಸಮಯಕ್ಕೆ ಗೌರವ ಕೊಡಿ. ಟೈಮ್ ಈಸ್ ಮೋರ್ ಪ್ರಿಷಿಯಸ್. ನಿಮ್ಮ ಸಮಯ ಅಮೂಲ್ಯವಾದದ್ದು. ಹಾಗೆ ಅಂತ ಮೈ ಸರಿ ಇಲ್ಲದಾಗ ಮತ್ತು ವಿಪರೀತವಾದ ಕೆಲಸಗಳನ್ನು ತೆಗೆದುಕೊಳ್ತಕ್ಕಂಥ, ಓವರ್ ಸ್ಟ್ರೆಸ್ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೋಸ್ಕರ ಯು ಹ್ಯಾವ್ ಟು ಮೈಂಟೈನ್ ದಿ ಟೈಮ್ ಟೇಬಲ್ ಫಾರ್ ಎವ್ರಿಥಿಂಗ್. ನಿರಂತರವಾಗಿ ಅದು ಬರೆದ್ರೆ ಅದನ್ನು ಫಾಲೋ ಮಾಡಿದ್ರೆ ಆಗೋದಿಲ್ಲ. ನಾನು ದಿನ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಡ್ತೀನಿ. ಈಗ ಕೆಲವೆಲ್ಲ ಆನ್ಲೈನ್ ಟ್ರೆಂಡಿಂಗ್ಗಳಿದ್ದಾವೆ. 4 ಗಂಟೆಗೆ ಎದ್ದರೆ ಹಿ ವಿಲ್ ಬಿಕಮ್ ದ ಫೇಮಸ್ಸು, ಈ ಥರದ್ದೆಲ್ಲ ಕೂಡ.
ನಿಮ್ಮ ದೇಹ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅನ್ನೋದೇ ಸಮಯ. ಅಂದರೆ ಹಿಂದಿನ ದಿನ ನೀವು ರಾತ್ರಿ 12 ಗಂಟೆಗೆ ಏನೋ ವರ್ಕ್ ಲೋಡ್ ಜಾಸ್ತಿ ಇತ್ತು, ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು ಅಂತ ನೀವು ವರ್ಕ್ ಮಾಡಿಕೊಂಡು ಮತ್ತೆ ಮಾರನೇ ದಿನ ಬೆಳಗ್ಗೆ ದಯವಿಟ್ಟು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದೇಳ್ತೀವಿ ಅಂತಂದರೆ ನಿಮ್ಮ ದೇಹ ಸಪೋರ್ಟ್ ಮಾಡುತ್ತೆ ಅಂದರೆ ನೋ ಪ್ರಾಬ್ಲಮ್ ಅಟ್ ಆಲ್. ಆದರೆ ಪ್ರತಿದಿನ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಇರುತ್ತೆ. ನೀವು ಮಾಡ್ತಕ್ಕಂತಹ ಕೆಲಸ ಕೂಡ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸ್ನೇಹಿತರೆ, ನೀವು ಎಷ್ಟು ಕೆಲಸ ಸ್ಟ್ರೆಸ್ ತೊಗೊಂಡಿದ್ದೀರಾ, ಒಂದು ಮಾನಸಿಕವಾಗಿ, ಇನ್ನೊಂದು ದೈಹಿಕವಾಗಿ. ಅಂದರೆ ದೇಹ ಶ್ರಮ ಪಡೋದು ಬೇರೆ, ಮನಸ್ಸು ಶ್ರಮ ಪಡ್ತಕ್ಕಂಥದ್ದು ಬೇರೆ. ಅಂದರೆ ಫೋಕಸ್ ಮಾಡ್ತಕ್ಕಂಥದ್ದು, ಕೆಲವು ವಿಷಯಗಳಿಗೆ ಅತಿ ಹೆಚ್ಚುವಾಗಿ ಫೋಕಸ್ ಮಾಡಿದಾಗ ಕೂಡ ಅದರ ಪರಿಣಾಮಗಳು ಬೇರೆ ರೀತಿಯಾಗಿರ್ತದೆ. ಅಂದರೆ ಆ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆಗಿರುತ್ತೆ. ಮನಸ್ಸು ತದೇಕ ಚಿತ್ತವಾಗಿ ಆ ವಿಷಯವನ್ನು ಕಲೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಯು ವಿಲ್ ಬಿಕಮ್ ಸಮ್ ಮಾನಸಿಕವಾಗಿ ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಇಟ್ ಟೇಕ್ಸ್ ದ ಟೈಮ್. ಮತ್ತು ಕಮ್ ಬ್ಯಾಕ್ ಆಗೋದಕ್ಕೆ ಆ ಫಿನಿಷ್ ಆದ ತಕ್ಷಣ, ಆ ವರ್ಕ್ ಫಿನಿಷ್ ಆದ ತಕ್ಷಣ ಯು ವಿಲ್ ಗೆಟ್ ಸಮ್ ರಿಲ್ಯಾಕ್ಸೇಷನ್. ಯು ವಿಲ್ ಟೇಕ್ ಎ ಲಾಂಗ್ ಬ್ರೀತ್. ಅಪ್ಪ ಆಯ್ತಪ್ಪ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ಐ ಆಮ್ ಸೇಯಿಂಗ್. ಸೊ ಆ ಸ್ಟ್ರೆಸ್ ಲೆವೆಲ್ ಹೊರಗಡೆ ಬಂದ ಮೇಲೆ ನೀವು ನಿಮ್ಮ ದೇಹಕ್ಕೆ ಮನಸ್ಸಿಗೆ ಕೊಡ್ತಕ್ಕಂಥ ಸಮಯ, ಇಲ್ಲಿ ದೇಹ ಬೇರೆ, ಆ ಒಳಗಡೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂತಹ ಮನಸ್ಸು ಬೇರೆ. ಸೊ ಇದೆರಡಕ್ಕೂ ಸಪೋರ್ಟ್ ಆದ ಮೇಲೆ ನಿಮ್ಮ ದೇಹ ಚೈತನ್ಯ ಆಗ್ತದೆ. ಅಂದರೆ ಎಸ್, ಲೆಟ್ ಇಟ್ ಗೋ. ನೀನು ವರ್ಕ್ ಮಾಡೋದಕ್ಕೆ ಸಿದ್ಧ ಇದೆಯಾ, ಓದೋದಕ್ಕೆ ಸಿದ್ಧ ಇದೆಯಾ, ತಿನ್ನೋದಕ್ಕೆ ಸಿದ್ಧ ಇದೆಯಾ. ಸೊ ಈ ಟೈಮ್ ಟೇಬಲ್ ಯಾವಾಗಲೂ ಕೂಡ ಒಂದೇ ಥರ ನಿರಂತರವಾಗಿ ಹೋಗುತ್ತೆ ಅನ್ನೋದು ಅದು ಕಷ್ಟ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಎವ್ರಿ ಡೇ. ಮಕ್ಕಳಿಗೆ ಬಿಡಿ, ಅವ್ರು ಅರ್ಲಿಯಿಂದ ಮಾರ್ನಿಂಗ್ ಎದ್ದೇಳ್ತಾರೆ, ರಾತ್ರಿ ಮಲಗಿಸ್ಬಿಡ್ತಾರೆ ಆ ಟೈಮ್ಗೆ. ಬಟ್ ಇನ್ ಬಿಟ್ವೀನ್ ಟೈಮಲ್ಲಿ ಅವರು ಕೂಡ ಕೆಲವೊಂದು ಸಲ, ನಾನು ಹೇಳ್ತಾ ಇರೋದು ಎಲ್ಲ ಟೈಮಲ್ಲ, ಮಕ್ಕಳಲ್ಲಿ ಕೂಡ ಕೆಲವೊಂದು ಸಲ ಅವರು ನಿದ್ದೆ ಮಾಡಿದ್ದಾರೆ ಅನ್ಕೋತಾ ಇರ್ತೀರ. ದೇ ವೋಂಟ್ ಸ್ಲೀಪ್. ಅಂದರೆ ಅವರು ನಿದ್ದೆ, ಅವ್ರಿಗೆ ಎಷ್ಟೋ ಸಲ ನಿಮಗೆ ನಿದ್ದೆ ಅನ್ನೋದು ಕೂಡ ಬಹಳ ಕಷ್ಟ ಇದೆ. ಆ ನಿದ್ದೆ ಅನ್ನೋ ಪದದ ಅರ್ಥ ಹುಡುಕೋದು ಬಹಳ ಕಷ್ಟ ಇದೆ. ನಿದ್ದೆ ಬೇರೆ, ಕಣ್ಣು ಮುಚ್ಕೊಂಡು ನೀವು 1 ಅವರ್ 2 ಅವರ್ ನಿದ್ದೆನೇ ನಿದ್ದೆ ಮಾಡಿದೆ ಅಂದರೆ ಅದು ಇಟ್ ಈಸ್ ನಾಟ್ ಎ ನಿದ್ದೆ. ನಿಮ್ಮ ಮನಸ್ಸು ಸಂಪೂರ್ಣ ಅಂದರೆ ದೇಹಕ್ಕೆ ಸಪೋರ್ಟ್ ಮಾಡಿಬಿಟ್ಟು ರೆಸ್ಟು, ಏನೂ ಜ್ಞಾಪಕ ಬರೋಲ್ಲ. ನಿಮ್ಗೆ ಎದ್ದ ತಕ್ಷಣ ನಗುಮುಖ ಇರ್ತದೆ, ಚೈತನ್ಯ ಇರ್ತದೆ. ಬೆಳಗ್ಗೆ ಎದ್ದು ರೆಡಿ ಆಗಬೇಕಪ್ಪ, ಫ್ರೆಶ್ ಅಪ್ ಆಗ್ತಕ್ಕಂಥಕ್ಕೆ ಮನಸ್ಸು ಒಗ್ಗಬೇಕು. ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನಾನಂತೂ ಎದ್ದೊಳಕ್ಕಾಗಲ್ಲ, ಅಲ್ಲೇ ಹಾಸಿಗೆ ಮೇಲೆ ಉರುಳಾಡ್ತಾ ಇರ್ತಕ್ಕಂಥದ್ದಿದೆ ನೋಡಿ. ಸೊ ಇಟ್ ಮೀನ್ಸ್ ಎಲ್ಲೋ ಒಂದು ಕಡೆ ಮನಸ್ಸಾಗಲಿ ದೇಹ ಆಗಲಿ ಇಟ್ ಈಸ್ ನಾಟ್ ಸಪೋರ್ಟಿಂಗ್ ಬೋತ್ ಅಂತ. ಅದೆರಡು ಕಂಬೈಂಡ್ ಆಗಬೇಕು. ಅಂದರೆ ಮನಸ್ಸಿಗೆ ದೇಹ ಸ್ಪಂದಿಸಬೇಕು, ದೇಹಕ್ಕೆ ಮನಸ್ಸು ಸ್ಪಂದಿಸಬೇಕು. ಅದೆರಡು ಸ್ಪಂದಿಸಿ ನೀವು ಮಲಗ್ತಿರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಎಸ್ ಐ ಸ್ಲೆಪ್ಟ್, ನಾನು ನಿದ್ದೆ ಮಾಡಿದ್ದೀನಿ ಅನ್ನೋ ಭಾವನೆ ಬಂದಾಗ ಮಾತ್ರ ಅರ್ಲಿ ಇನ್ ದ ಮಾರ್ನಿಂಗ್ ಯು ವಿಲ್ ಗೆಟ್ ಅಪ್. ಹೀಗಿಲ್ಲ ಅಂದಾಗ ನೀವು ಈಗ ಬಹಳಷ್ಟು ಮಂದಿ ಕೂತು ಕೆಲಸ ಮಾಡ್ತಕ್ಕಂಥವ್ರು, ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥ ಆಫೀಸ್ ವರ್ಕಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಕೈಂಡ್ಲಿ ಗಿವ್ ಯುವರ್ ಬಾಡಿ ಟು ಸ್ಟ್ರೆಚ್. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಯೋಗಾಭ್ಯಾಸ ಹಾಸಿಗೆ ಮೇಲೆ ಮಲಗ್ಕೊಳ್ಳೋ ಹಾಸಿಗೆ ಮೇಲೆ ಮಾಡ್ಕೋಬೋದಪ್ಪ. ಎಲ್ಲ ಬಿದೋಗ್ತೀವಿ ಅಂತಂದರೆ ಮ್ಯಾಟ್ ಹಾಕ್ಕೊಂಡು ಕೆಳಗಡೆ ಮಾಡ್ಕೊಳ್ಳಿ. ಇದು ಬೇಕು ಅಂದರೆ ಮೆತ್ತಗೆ ಸಪೋರ್ಟಿವ್ ಆಗಿರುತ್ತೆ. ಸ್ವಲ್ಪ ಕಾಲುಗಳನ್ನು, ಕೈಗಳನ್ನು ಆ ಯೋಗದಲ್ಲಿ ಬರ್ತಕ್ಕಂಥ ಕೆಲವು, ದಯವಿಟ್ಟು ನಾನು ಇನ್ನೂ ಒಂದು ವಿಷಯ ಹೇಳ್ತೀನಿ, ಯೂಟ್ಯೂಬ್ಗಳಲ್ಲಿ ಮತ್ತೊಂದು ಕಡೆ ಎಲ್ಲ ನೋಡಿ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ನಿಮ್ಮ ದೇಹ ಆ ಆಸನಕ್ಕೆ ಪೂರಕವಾಗಿದೆಯಾ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಮ ದೇಹಕ್ಕೆ ಆ ಆಸನಗಳು ಪೂರಕವಾಗಿದೆಯಾ, ಸಪೋರ್ಟಿವ್ ಆಗಿದೆಯಾ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ದೇಹದಲ್ಲಿ ಕೆಲವು ನರ್ವಸ್ ಸಿಸ್ಟಮ್ಗಳಾಗಿರ್ಬೋದು, ಕೆಲವು ಕಡೆ ಹಿಡ್ಕೊಂಡಿರ್ತಕ್ಕಂಥದ್ದೆಲ್ಲ ಇರ್ತದೆ. ಅಂದರೆ ಚಿಕ್ಕನ್ನಲ್ಲಿ ಯಾವಾಗೋ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಏಟುಗಳು ನಿಮ್ಮ ದೇಹವನ್ನು ಅಲ್ಲಿಗೆ ಲಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತದೆ. ಸೊ ನೀವು ಏನೋ ಮಾಡೋಕ್ಕೆ ಹೋದಾಗ, ಇನ್ನೇನೋ ಆದಾಗ ಅದಕ್ಕೆ ಬೇರೆ ರೀತಿಯಾದಂತಹ ಒಳಗಡೆ ಆಗ್ತಕ್ಕಂತಹ ತೊಂದರೆಗಳಿಗೆ ಆಸ್ಪದ ಕೊಡಬೇಡಿ. ಸೊ ಅದಕ್ಕೆ ನಿಮ್ಮ ಬಾಡಿ 3 ವಿಷಯ ತಿಳ್ಕೊಂಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. 1 ಈಸ್ ಪಾಸ್ಟ್, 2nd 1 ಪ್ರೆಸೆಂಟ್, 3rd 1 ಫ್ಯೂಚರ್. ಸೊ ಯಾಕೆ ಇದರಲ್ಲಿ ನೀವು ಪ್ರೆಸೆಂಟಲ್ಲಿ ಇದನ್ನು ಅಭ್ಯಾಸ ಮಾಡಬೇಕಾಗತ್ತೆ. ಅಂದರೆ ನಾನು ಯೋಗ ಮಾಡ್ತಿದ್ದೀನಿ, ನನ್ನ ದೇಹ ಇದಕ್ಕೆ ಸಪೋರ್ಟ್ ಮಾಡುತ್ತಾ, ಆಗಲ್ಲ ಅಂದಾಗ ಅದಕ್ಕೆ ಮೊದಲು ನೀವು ಒಬ್ಬ ಗುರುಗಳ ಬಳಿ ಇದನ್ನು ನಿರಂತರ ಅಭ್ಯಾಸ ಮಾಡಿದಾಗ ಅವರು ನೋಡಿ ಅದಕ್ಕೆ ಪೂರಕವಾದಂಥ ಆಸನಗಳನ್ನು ನಿಮಗೆ ಕೊಡ್ತಾರೆ. ನಿಮಗೆ ಈ ದೇಹಕ್ಕೆ ಇದು ಕರೆಕ್ಟು, ನಿಮ್ಮ ದೇಹ ಈ ಪ್ರಮಾಣದಲ್ಲಿ ಈ ವೆಯ್ಟಲ್ಲಿದ್ದಾಗ ಇದನ್ನು ಮಾಡಬೇಕು. ಇದೆಲ್ಲ ಕೂಡ ಭಾಗಗಳು. ಯಾವುದೂ ಕೂಡ ಗುರುಗಳು ಅಥವಾ ತಿಳಿದವರ ಒಂದು ಮಾರ್ಗದರ್ಶನ ಇಲ್ಲದೆ ಅದನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು, ಅದು ಮಾಡಬಾರ್ದು ಅಂತ. ಒಂದು ಹಂತಕ್ಕೆ ತಿಳಿದ ಮೇಲೆ ನಿಮ್ಮ ಮನಸ್ಸೇ ಹೇಳುತ್ತೆ, ನಾನು ಇದನ್ನು ಮಾಡ್ಬೋದು, ನನ್ನ ಕೈಯಲ್ಲಿ ಇದು ಮಾಡೋದಕ್ಕೆ ಸಾಧ್ಯ ಇದೆ, ವೈನಾಟ್ ಅಂತ ಪ್ರಯತ್ನ ಮಾಡ್ತಕ್ಕಂಥದ್ದು. ಅಲ್ಲೂ ಕೂಡ ಜಾಗರೂಕರಾಗಿರಬೇಕಾಗತ್ತೆ. ಸೊ
ಇವತ್ತಿನ ಮಟ್ಟಿಗೆ ಒಂದು ಶ್ಲೋಕ, ಅದ್ರ ಜೊತೆಗೆ ನಾನು ಯಾವುದನ್ನು ಕೂಡ ಅದರ ರಿಲೇಟೆಡಾಗಿ ಮತ್ತು ಇನ್ಯಾವುದೋ ವಿಷಯದ ಅದು ಇಂಟರ್ ರಿಲೇಟೆಡ್ ಇರಲ್ಲ. ಇದರಲ್ಲಿ ಬಹಳ ವಿಷಯ ಇದೆ. ಇಲ್ಲಿ ನಾನು ಹೇಳಿದ್ದು PET ಮಾಸ್ಟರ್ ವಿಷಯವನ್ನು ತೆಗೆದುಕೊಂಡು ಇಷ್ಟು ಹೇಳ್ಕೊಂಬಂದೆ. ಇದೆಲ್ಲ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ಹೇಳಿದ ಶ್ಲೋಕದ ಅರ್ಥವನ್ನು ನಿಜವಾಗಲೂ ನಿಮ್ಗೆ ಆ ಅರ್ಥ ಏನಿದೆ, ಅದನ್ನು ಅರ್ಥೈಸ್ಕೋಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ಒಂದು ಸಲ ಅದನ್ನು ಬರ್ಕೊಳ್ಳಿ. ಇಲ್ಲ ನನಗೆ ಬರ್ಕೊಂಡ್ರೂ ಅರ್ಥ ಆಗಿಲ್ಲ ಅಂದವರು ಯಾರಾದರೂ ಒಬ್ಬ ಗುರುಗಳ ಹತ್ರ ಹೋಗಿ ಇದರ ಅರ್ಥದ ವಿಶ್ಲೇಷಣೆಯನ್ನು ಕೇಳಿ. ಸೊ ಇಂತಹ ಹಲವಾರು ವಿಷಯಗಳನ್ನು ಇನ್ನೂ ಮುಂದೆ ತೊಗೊಂಬರ್ತೇನೆ. ಮತ್ತಷ್ಟು ಶ್ಲೋಕಗಳು, ಅದರ ಅರ್ಥಗಳು, ಅದರ ವಿಶ್ಲೇಷಣೆ. ಏಕೆಂದರೆ ಅದನ್ನು ನಾನು ಹೇಳ್ತೇನೆ, ಕೆಲವೊಂದು ನೀವೇ ತಿಳ್ಕೊಳ್ತಕ್ಕಂಥದ್ದಕ್ಕೆ ನೀವು ಶ್ರಮ ಪಡಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ISTA ಇಷ್ಟ. ಕೀಪ್ ಆನ್ ವಾಚಿಂಗ್. ಮತ್ತಷ್ಟು ಹೊಸ ಹೊಸ ವಿಷಯಗಳು, ಮತ್ತು ಹೊಸ ಹೊಸ ಜಾಗಗಳಿಗೆ ಹೋಗೋದಿದೆ, ಹೊಸ ಹೊಸ ಪ್ರದೇಶಗಳನ್ನು ತೋರಿಸ್ತಕ್ಕಂಥದ್ದಿದೆ. ನಿರಂತರವಾಗಿ ಶ್ರಮಿಸ್ತೀನಿ. ಅದು ಒಂದು ಕಡೆ ನನ್ನ ಮನೋಲ್ಲಾಸ, ಅನಂತರದಲ್ಲಿ ಶ್ರಮ, ಕೆಲಸದ ಒತ್ತಡದಲ್ಲಿರ್ತಕ್ಕಂತಹ ನನ್ನ ಪೇಜನ್ನು ನಿರಂತರವಾಗಿ ನೋಡಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರಿಗೋಸ್ಕರ ಮತ್ತಷ್ಟು ವಿಷಯಗಳನ್ನು ನನ್ನ ಯೂಟ್ಯೂಬ್ ಪೇಜ್ನಲ್ಲಿ ನಾನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಎಲ್ಲವೂ ಕೂಡ ಯಾರ ಮನಸ್ಸನ್ನು ನೋಯಿಸಿದ ರೀತಿಯಲ್ಲಿ, ಏಕೆಂದರೆ ಒಂದು ಮನುಷ್ಯ ನೋವಿನ ಪ್ರಮಾಣವನ್ನು ಅರ್ಥಬಿಟ್ಟಾಗ ಆ ಮನುಷ್ಯ ಇನ್ನೊಬ್ಬರನ್ನು ನೋಯಿಸಬೇಕು ಅಂತಕ್ಕಂಥ ಭಾವನೆಯಲ್ಲಿ ಬದುಕೋದಿಲ್ಲ. ಸೊ ಅದರಿಂದ ನನ್ನ ಎಲ್ಲ ವಿಡಿಯೋಗಳು, ಇದರಲ್ಲಿ ಏನಾದರೂ ನಿಮ್ಮಲ್ಲಿ ಆಕ್ಷೇಪಣೆಗಳಿದ್ದರೆ ನಾನು ಸದಾ ಸಿದ್ಧನಿದ್ದೇನೆ ಆಕ್ಷೇಪಣೆಗಳನ್ನು ದೂರವನ್ನು ಇಟ್ಟು ನನ್ನ ವಿಡಿಯೋಗಳನ್ನು ಮಾಡೋದಕ್ಕೆ. ಸೊ ಎಲ್ಲರಿಗೂ ನನ್ನ ಬೆಳಗಿನ ಮುಂಜಾನೆ. ಸೊ ಪ್ಲೀಸ್ ಲೆಟ್ ಅಸ್ ಸ್ಟಾರ್ಟ್ ಯಾರ್. ಒಂದು ಒಳ್ಳೆಯ ನವಚೇತನ, ಆ ಮುಖದಲ್ಲಿನ ಮಂದಹಾಸ ಹೊರಗಡೆ ಬರುವಂಥ ಪ್ರಯತ್ನಗಳನ್ನು ಮಾಡಿ ದಿನಾಗಲೂ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ನೀವು ಸಂತೋಷವಾಗಿದ್ದರೆ ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥವ್ರು ಕೂಡ ಭಾಳ ಸಂತೋಷವಾಗಿರ್ತಾರೆ. ಅದಕ್ಕೆ ಪ್ರಯತ್ನ ಪಡಿ. ಮತ್ತು ಅದಕ್ಕೆ ಫೋಕಸ್ ಮಾಡಿಕೊಂಡು ಕೆಲವರಿಗೆ ಮೂಡ್ ಔಟ್ ಆದಾಗ ಕಾಮಿಡಿ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಗಮನದಲ್ಲಿದ್ದಾಗ ನಾವು ಜೋಕ್ ಮಾಡಿದ್ರೆ ಇಟ್ ವೋಂಟ್ ಅಕ್ಸೆಪ್ಟ್. ಅದಕ್ಕೆ ಒಂದು ಸಮಯ ಅಂತಕ್ಕಂಥದ್ದು ಇರ್ತದೆ. ಅಂಥ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳಿ. ನಿಮ್ಮ ಶಾಲೆ, ಕಾಲೇಜು ಅಥವಾ ನಿಮ್ಮ ವರ್ಕ್ ಎನ್ವಿರಾನ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಆ ಸಮಯಗಳಲ್ಲಿ ಅದನ್ನು ಬಳಸಿದಾಗ ಏನಾಗುತ್ತೆ, ನಿಮ್ಮಿಂದ ಉತ್ತಮವಾದಂತಹ ಔಟ್ಕಮ್ ಸಿಗುತ್ತೆ, ಹೊರಗಡೆ ಬರ್ತದೆ. ಅಂದರೆ ಮನಸ್ಸಿಗೆ ಸಂತೋಷವಾಗಿದ್ದಾಗ ಮಾತ್ರ ಏನಾದರೂ ಹೊರಗಡೆಗೆ ಬರೋದಕ್ಕೆ ಸಾಧ್ಯ. ಇಲ್ಲಿ ಏನಾದರೂ ಹೊರಗಡೆ ಬರೋದು ಅಂತ ಸೆನ್ಸ್, ನಿಮ್ಮ ಒಳಗಡೆ ಇರ್ತಕ್ಕಂಥ ಟ್ಯಾಲೆಂಟ್ 4 ಜನ ಸೇರಿದಾಗ 4 ಜನ ಅದರ ಬಗ್ಗೆ ತೀಕ್ಷ್ಣವಾಗಿ ಅದನ್ನು ಹುಡುಕ್ತಕ್ಕಂಥ ಪ್ರಯತ್ನ ಮಾಡಿದಾಗ, ಒಂದು ಆಫೀಸಲ್ಲೋ ಸ್ಕೂಲಲ್ಲೋ ಯಾವುದಕ್ಕೋ ಒಂದು ಕೂತ್ಕೋಬೇಕು ಅಂದಾಗ ಲೆಟ್ ಇಟ್ ಸ್ಟಾರ್ಟ್. ನಾವು ಓದೋ ಕಾಲಕ್ಕಿತ್ತು ಅದು ಗ್ರೂಪ್ ಸ್ಟಡೀಸ್ ಅಂತ. ಸೊ ಆ ಥರ ಗ್ರೂಪ್ ಸ್ಟಡೀಸ್ ನೀವು ಎಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಂಡಾಗ ಅದು ಸ್ಟಾರ್ಟ್ ಆಗುತ್ತೆ. ಕೀಪ್ ಆನ್ ವಾಚಿಂಗ್ ರೀ. ಇನ್ನಷ್ಟು ವಿಷಯಗಳು ಬರ್ತೀನಿ. ಮಾತು ನಿಲ್ಲಿಸೋದಕ್ಕಾಗ್ತಿಲ್ಲ, ಬಟ್ ನನಗಿನ್ನೂ ಕೆಲಸ ಇದೆ. ಐ ಆಮ್ ಗೋಯಿಂಗ್ ಔಟ್. ಮತ್ತು ಪ್ರಯಾಣ ಹುಷಾರಾಗಿ ಮಾಡಿ. ಎಲ್ರಿಗೂ ಕೂಡ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆಗಲ್ಲ ಡ್ರೈವಿಂಗ್ ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಬೇರೆ ವಾಹನಗಳನ್ನು ತೊಗೊಳ್ಳಿ. ಭಾಳಷ್ಟು ರಿಸ್ಕ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಡಿ. ಆಗಲಿಲ್ಲ ಗಾಡಿ ಪಕ್ಕಕ್ಕೆ ಹಾಕ್ಬಿಟ್ಟು ಮಲಗ್ಕೊಳ್ಳಿ. ಎಸ್ಪೆಷಲಿ ಕಾರ್ ಡ್ರೈವರ್ಸು, ಅನುಭವ ಕಡಿಮೆ ಇರ್ತಕ್ಕಂಥವ್ರು. ಟ್ರಾವೆಲ್ ಅಷ್ಟು ಸುಲಭ ಇರೋದಿಲ್ಲ. ಒಂದು ಸಲ ನೈಟ್ ಡ್ರೈವ್ ಮಾಡಿದ್ರೆ ಇಟ್ ಟೇಕ್ಸ್ 1.5 ಡೇ, ಅರ್ಧ ದಿನ, ಮುಕ್ಕಾಲು ದಿನ ನಿದ್ದೆ ಕೆಟ್ಟಾಗ ಅದೆಲ್ಲ ಕೂಡ ಇರ್ತದೆ. ಸೊ ಐ ಆಮ್ ವೆರಿ ಪ್ರೀಷಿಯಸ್ ಲೈಫ್ ಅಂತಕ್ಕಂಥದ್ದು. ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ ಅನ್ನೋದಕ್ಕೆ ಮಾತ್ರ ಈ ವಿಡಿಯೋಗಳು ಬರ್ತಿದೆ. ಥ್ಯಾಂಕ್ಸ್ ರೀ.